ನಮ್ಮ ಅಕ್ಕನ ಮಗಳಿಗೆ ಸ್ಕೂಟಿ ಓಡಿಸೋದು ನೋಡ್ಬಿಟ್ಟು ಹೆಣ್ಮಗು ಓ ಅಂತಿದೆ. ಇವಾಗ ನೋಡ್ರೆ ನನ್ನ ಗಾಡಿ ಎತ್ಕೊಂಡು ಹೊಳ್ಬಿಡೋಳೆ. ಅದಕ್ಕೆ ನಾನು ನೀವು ಓ ಅನ್ನೋದೋ ಬಿಡೋದೋ ಗೊತ್ತೇ ಆಗ್ತಿಲ್ಲ. ಯಾಕೆಂದ್ರೆ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದು ಸೀದಾ ನಮ್ಮ ದೊಡ್ಡಮ್ಮರ ಮನೆ ಕಡೆಗೆ ನಾವು ಹೊರಟೆ. ಏನಪ್ಪ ವಿಷಯ ಅಂದ್ರೆ ನಾವು ಅಮ್ಮಾರ ಆಗ್ತಂಗಿದ್ದೀರಲ್ಲ ಒಂದೇ ಕಡೆ ಸೇರ್ಬಿಡಿದ್ರು. ಅದು ಒಂದೇ ಕಡೆ ಸೇರೋದಲ್ಲದೆ ಪಾರ್ಟಿ ಮಾಡ್ತಾವ್ರಂತೆ. ಅದಕ್ಕೋಸ್ಕರ ನಮ್ದು ಇನ್ವೈಟ್ ಮಾಡಿ ನಾವು ಹೊರಟಿದ್ದೋ. ಇಲ್ಲಿ ನೀವು ಅನ್ಕೊಂಬೋದು ಇದೇನಪ್ಪ ಡೈಲಿ ವ್ಲಾಗ್ಸ್ ಮಾಡ್ತೀನಿ, ನಾಳೆ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಏನಿಲ್ಲ, ಒಂದೇ ಅಕೌಂಟಲ್ಲಿ ಮೋಟೋ ವ್ಲಾಗ್ ಮಾಡೋಣ, ಡೈಲಿ ವ್ಲಾಗ್ಸ್ ಮಾಡೋಣ. ಎಲ್ಲರೂ ನೋಡೋದಾದ್ರೆ ಎಲ್ಲ ಒಂದು ಮೋಟೋ ವ್ಲಾಗ್ ಸ್ಟಿಕರ್ ಆಗಿರ್ತಾರೆ, ಇಲ್ಲಾಂದ್ರೆ ಡೈಲಿ ವ್ಲಾಗ್ಸ್ ಸ್ಟಿಕರ್ ಆಗಿರ್ತಾರೆ. ನಾನು ಹೆಂಗಂದ್ರೆ ಬಿರಿಯಾನಿನೂ ಬೇಕು, ಮಟನ್ ಬಿರಿಯಾನಿ ಬೇಕು ಅನ್ನೋ ರೇಂಜಿಗಿದ್ದೀನಿ. ನೀರ್ ಹಾಕೊಂಡಂಗೆ ಕುಡಿದ್ಬಿಟ್ಟವನೆ. ದೊಡ್ಡಮ್ಮರ ಮನೆ ಕಡೆಗೆ ನೋಡಿದೆ. ಅಲ್ಲಿ ನೋಡ್ರೆ ನಮ್ಮ ಅಕ್ಕನ ಮಗಳು ನೋಡ್ರೆ ಮೊಬೈಲ್ ಹಿಡ್ಕೊಂಡು ನಿಂತ್ಬಿಡಿದ್ಲು. ಸರಿ ಅಂದ್ಬಿಟ್ಟು ಇನ್ನೇನ್ ಮಾಡೋಣ, ಮೊಬೈಲ್ ಕಿತ್ಕೊಂಡು ಅದಾದ್ಮೇಲೆ ಡ್ಯಾನ್ಸ್ ಮಾಡೋಣ ಅಂತ ಕರ್ಕೊಂಡು ಹೊಟ್ಟೆ ನೋಡ್ರಿ. ಸ್ವಲ್ಪ ಡ್ಯಾನ್ಸ್ ಆಡಿಸ್ಬಿಟ್ಟು ಸೀದಾ ನಮ್ಮ ದೊಡ್ಡಪ್ಪನೇನೋ ಬಂದ್ರು. ನಮ್ಮ ದೊಡ್ಡಪ್ಪನ ಮಾತಾಡ್ಸಾದ್ಮೇಲೆ ನಮ್ಮ ದೊಡ್ಡಮ್ಮ ನೀರು ಮಾತಾಡ್ಸೋಣ ಅಂತ ಹೊರಟೆ. ಅಲ್ಲಿ ನೋಡ್ರೆ ನಮ್ಮ ದೊಡ್ಡಮ್ಮದಿರೋ ಲಕ್ಷಣ ಕುಂಕುಮನ ಇಲ್ಲ ಬಾತ್ನೋ ಇಲ್ಲ ಅಂದ್ರೆ ಮೊಡ್ಲಕ್ಕಿನ ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅವ್ರ ಕಾರ್ಯಕ್ರಮದಲ್ಲಿ ಅವರೇ ಬಿಸಿ ಆಗ್ಬಿಟ್ಟವ್ರೆ. ಶಾಸ್ತ್ರ ಮುಗಿತು. ಇನ್ನೇನು ಊಟಕ್ಕೆ ಕುಂತ್ಕೊಂಡು ಊಟ ಎಲ್ಲ ಮುಗಿಸ್ಬಿಟ್ಟು ಆಚೆ ಬಂದು ನೋಡಿದೆ ನಮ್ಮ ಅಕ್ಕನ ಮಗಳು ನಂಗೂ ಮುಂಚೆ ಬಿರಿಯಾನಿ ತಿಂಡಿ ಜೋಶ ನಂಗೆ ಬೈಕ್ ಎತ್ಕೊಂಡು ಹೊರಟೆ ಬಿಟ್ಲು. ಎತ್ಕೊಂಡು ಹೋಗೋದಂಗಿಲ್ಲ. ಇವಾಗ ಬಿರಿಯಾನಿ ಕೆಲಸ ಮಾಡ್ತೋ ಇಲ್ವಾ ಅಂತ ನೋಡೋಣ ಬರ್ರಿ. ನೋಡಿದ್ಮೇಲೆ ನಿಮ್ಗೆ ಬಿರಿಯಾನಿ ಕೆಲಸ ಮಾಡ್ತು ಅಂತ ಅನ್ಕೊಂಡ್ರ ಕೆಲಸ ಮಾಡ್ತು. ಯಾಕೆಂದ್ರೆ ಒಂದು ಕ್ಲಿಪ್ ಹಾಕಿ ಸುಮ್ಮನೆ ಕೂತಿರಲ್ಲ. ಮಧ್ಯೆ ನಮ್ಮ ಅಕ್ಕ ಬೇರೆ ಕಾಣೆ ಆಗ್ಬಿಡಿದ್ರು. ಹಂಗೂ ನಮ್ಮ ಅಕ್ಕ ನನ್ನೇ ಹುಡಿಕೊಂಡ್ ಬಂದ್ರು. ನಾನು ಎದ್ದೋನು ನನ್ ಬರ್ಲಿ ನೀನ್ ಅರ್ಶಿನ ಕುಂಕುಮ ತಗೋತೀನೋ, ನಾನು ವಿಡಿಯೋ ಮಾಡ್ತೀನಿ, ಬರೋ ಇಲ್ಲಿ. ನಮ್ಮ ಮಾತ್ರ ಅಜಿಪ್ ಮಾಡ್ತೀರಾ. ನಿಮ್ ಕತೆ ಎಷ್ಟೇ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಹಂಗೆ ಅಕೌಂಟ್ನ ಫಾಲೋ ಮಾಡ್ಕೊಂಡು ಹೋಗೋದು ಮರೆಯಕ್ ಹೋಗ್ಬಿಡ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.